ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹೊಸ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಮೀನ್ಯಾ, ನೀವು ಯಾರನ್ನ ಕರ್ಕೊಬರ್ತೀರ ಅಂತ ಮೊದಲು ಹೇಳ್ರಿ, ನೀವೇನಾದರೂ ಅಜ್ಜಿನ ಕರ್ಕೊಂಬಂದ್ಬಿಟ್ರೆ ಅಂತ ಅಂದಾಗ ಸೂರ್ಯ ಅದು ಹೆಂಗೆ ಕರೆಕ್ಟಾಗಿ ಹೇಳಿದೆ ಅಂದರೆ, ನೀವೇನಾದರೂ ಈ ಥರ ತೊಂದರೆ ಆದರೆ ಅಜ್ಜಿನೇ ಅಲ್ವಾ ರೀ ಕರ್ಕೊಂಬರೋದು ಅಂದಾಗ, ಹ್ಞೂ ಕಣೆ ಅಜ್ಜಿನೇ ಕರ್ಕೊಂಬರ್ತೀನಿ ಅಂತ ಅಂದಾಗ, ಅವರು ಇನ್ನೂ ಚಿಕ್ಕ ವಯಸ್ಸಲ್ಲ ಅವ್ರದ್ದು, ಈಗ ಅವರಿಗೆ ಈ ಥರ ನನ್ನ ಮಗನಿಗೆ ತೊಂದರೆ ಆಗಿದೆ ಅಂದರೆ ಅವ್ರು ತಡ್ಕೊಳ್ಳೋ ಶಕ್ತಿ ಅವ್ರಿಗಿದೆಯಾ ಅಂತ ಮೊದಲು ಯೋಚನೆ ಮಾಡಿ ಫಸ್ಟ್ ಇದ್ರ ಬಗ್ಗೆ ಮಾವನಿಗೆ ನೀವು ತಿಳಿಸಿ. ಮಾವ ಅದಾದಮೇಲೆ ಓಕೆ ಅಂತಂದರೆ ಆಮೇಲೆ ಕರ್ಕೊಬನ್ನಿ, ನೀವು ಅಜ್ಜಿ ಬರೋದಾದರೆ ಮಾವನಿಂದನೇ ಬರಲಿ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ. ಈ ಕಡೆ ಸೂರ್ಯ ಆಯಿತು ಸರಿ ಬಿಡಮ್ಮ ಅಂತ ಹೇಳಿ ಈ ಕಡೆ ಸೂರ್ಯನೂ ಸಹ ಸುಮ್ಮನೆ ಆಗೋಗ್ತಾನೆ. ಅದಾದಮೇಲೆ ನಡೀರಿ ಟಿಫನ್ ಮಾಡಿರಾ, ನಿನ್ನೆಯಿಂದ ಪಾತ್ರೆಲೆಲ್ಲ ಅದು ಹಾಗೇ ಇದೆ, ಊಟ ಇಲ್ಲ ಅಂತಂದಾಗ ಓಕೆ ಅಂಥೇಳಿ ಈ ಕಡೆ ಸೂರ್ಯ ಟಿಫನ್ಗೆ ಹೋಗ್ತಾನೆ. ಈ ಕಡೆ ಫ್ರೆಂಡು ಮನೋಜನ್ನು ಗಾಡೀಲಿ ಕರ್ಕೊಂಬರ್ತಾ ಇರ್ತಾನೆ. ನಮ್ಮ ವೈಫು ನನಗೆ ಮೋಸ ಮಾಡಿಬಿಟ್ರು ಅಂಥೇಳಿ ಮನೋಜ್ ಅಂದಾಗ, ಎಷ್ಟು ಸಲ ರೀ ಹೇಳಿದ್ನೇ ಹೇಳ್ತೀರಾ ಅಂತಂದಾಗ, ನಾನು ಎಷ್ಟು ಸಲ ಹೇಳಿದ್ರು ಅದು ನೋವು ನನಗೆ ಕಮ್ಮಿನೇ ಆಗ್ತಾಯಿಲ್ಲ ಅಂತ ಹೇಳಿ ಅಂತಾರೆ. ಯಾವುದಾದ್ರೂ ಲಾರಿ ಕೆಳಗಡೆ ಹೋಗಿ ಸಾಯ್ಬೇಕಂತ ಅನಿಸ್ತಾ ಇದೆ, ಇಲ್ಲೇ ಎಲ್ಲಾದರೂ ನಿಲ್ಲಿಸಿ ಲಾರಿ ಅವ್ನಿಗೆ ಹೋಗಿ ದಯಾಮರಣ ಕೇಳ್ತೀನಿ ಅಂದಾಗ, ನಾನು ಕರ್ಕೊಂಡೋಗಿ ನಿಮ್ಮನ್ನು ಮನೆಗೆ ಬಿಟ್ಬಿಡ್ತೀನಿ ಬಸ್ಸು, ಆಮೇಲೆ ನೀವು ಏನಾದರೂ ಮಾಡ್ಕೊಳ್ರಿ ಅಂತ ಹೇಳಿ ಈ ಕಡೆ ಅವ್ರ ಫ್ರೆಂಡ್ ಅಂತಾನೆ. ಅಯ್ಯೋ ಪೊಲೀಸರು ಬೇರೆ ಇದ್ದಾರಲ್ಲಪ್ಪ, ಒಳ್ಳೆ ಟೈಮ್ಗೆ ನಾನು ಇವತ್ತು ಡ್ರಿಂಕ್ಸೇ ಮಾಡಿಲ್ಲ, ಇಲ್ಲಾಂದರೆ ನಾನು ಹೋಗ್ಬೇಕಾಗಿತ್ತು ಅಂತ ಹೇಳಿ ಈ ಕಡೆ ಮನೋಜನ ಕರ್ಕೊಂಡು ಅವ್ರ ಫ್ರೆಂಡ್ ಬರ್ತಾರೆ. ಈ ಕಡೆ ಪೊಲೀಸರು ನಿಲ್ಸಿರಿ ಅಂತಾರೆ. ಅದಾದಮೇಲೆ ಸೈಡಿಗೆ ಹಾಕ್ತಾರೆ. ಕುಡ್ದಿದ್ದೀರೇನ್ರಿ ಅಂದಾಗ, ಇಲ್ಲ ಸರ್ ಅಂತಾರೆ. ಏನು ಇಷ್ಟೊಂದು ಸ್ಮೆಲ್ ಬರ್ತಿದೆ ಅಂದರೆ, ಇಲ್ಲ ಸರ್ ನಿಜವಾಗ್ಲೂ ಕುಡ್ದಿಲ್ಲ ಅಂತ ಹೇಳಿ ಅಂತಾರೆ. ಹೌದಾ ಬಸವರಾಜ ತೊಗೊಬನ್ನಿರಿ ಆ ಮಿಷಿನ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಿ ಅಂದಾಗ, ಚೆಕ್ ಮಾಡಿ ಇಲ್ಲ ಸರ್ ಇವ್ರು ಕುಡ್ದಿಲ್ಲ ಅಂತಾರೆ. ಈ ಕಡೆ ಮನೋಜ ನನ್ನ ಫ್ರೆಂಡ್ ಅವರು ಎಳ್ನೀರು ಕುಡಿಬೇಕಾದ್ರೇ ಸ್ಟ್ರಾ ತೊಳ್ಕೊಂಡು ಕುಡಿತಾರೆ, ಅಂಥದ್ರಲ್ಲಿ ನೀವು ಬೇರೆ ಯಾರ್ಯಾರೋ ಲೋಕಲ್ ಹುಡುಗರು ಯೂಸ್ ಮಾಡಿರೋ ಮಿಷಿನ್ ತೊಗೊಬಂದ್ಬಿಟ್ಟು ಇಡ್ತಾ ಇದ್ದೀರಲ್ಲ ಅಂತ ಅಂದಾಗ, ಅವ್ರು ಏನಂತ ಗೊತ್ತಾ ನಿಮಗೆ ಅಂತ ಅಂದಾಗ, ಇಲ್ಲ ಸರ್ ಇದು ಹೊಸ ಮಿಷಿನು ಅಂತಾರೆ. ರೀ ಸುಮ್ಮನೆ ಇರ್ರಿ, ಹೊಸ ಮಿಷಿನ್ ಆದರೆ ಯಾರೇ ಆಗಲಿ ನನ್ನ ಫ್ರೆಂಡಿಗೆ ಮೊದಲು ನೀವು ಕ್ಲೀನಾಗಿ ಅದನ್ನು ನೀಟಾಗಿ ಮಾಡಿ ಅದಾದಮೇಲೆ ಕೊಡಬೇಕಿತ್ತಲ್ವಾ ಅಂತ ಅಂದಾಗ, ಸಾರಿ ಕೇಳ್ರಿ ಮೊದಲು ಅಂತ ಹೇಳಿ ಮನೋಜ ಅಂತಾನೆ. ಅದಕ್ಕೆ ಅವ್ರ ಫ್ರೆಂಡು ಸುಮ್ಮನೆ ಇರ್ರಿ ನೀವು ಅಂದಾಗ, ಸುಮ್ಮನೆ ಇರ್ರಿ ನೀವು ನನ್ನ ಫ್ರೆಂಡು ನಿಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಹೇಗೆ, ಮೊದಲು ಮರ್ಯಾದೆಯಿಂದ ಸಾರಿ ಕೇಳಿ ಅಂತ ಅಂತಾರೆ. ಅದಕ್ಕೆ ಇವ್ರು ಎತ್ಕೊಂಡು ನಾನು ನಿಮಗೆ ಸಾರಿ ಕೇಳಬೇಕಾ, ನೋಡಿರಿ ಮರ್ಯಾದೆ ಅಂದರೆ ಹೋದ್ರೆ ಸರಿ, ಇಲ್ಲ ಅಂದರೆ ನೀವು ಒಳಗಡೆ ಹಾಕಿ ಚೆನ್ನಾಗಿ ಏರ್ಪ್ಲೇನ್ ಇಡ್ತೀನಿ ಅಂದಾಗ, ಏರ್ಪ್ಲೇನ್ ಅಲ್ಲ ನನಗೇನು ಬೇಡ, ನನಗೆ ಸಾರಿ ಕೇಳಿದ್ರೆ ಸಾಕು ಅಂತೇಳಿ ಅಂತಾನೆ. ನಾನು ನಿಮಗೆ ಸಾರಿ ಕೇಳಬೇಕಾ, ಹೌದಾ ನಡೀರಿ ಸ್ಟೇಷನಿಗೆ ಅಂತ ಹೇಳಿ ಅಂತಾರೆ. ಆಗ ಇವರು ಕಾನ್ಸ್ಟೇಬಲ್ಗೆ ರೀ ಆಟೋನ ಕರೆಸಿ ಹಚ್ಚಿರಿ ಅಂದಾಗ ಅವ್ರ ಫ್ರೆಂಡು, ಸರ್ ಬೇಡ ಸರ್ ಅವರು ಕುಡ್ದಿರೋದ್ರಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ಸರ್, ದಯವಿಟ್ಟು ಬಿಟ್ಬಿಡಿ ಸರ್ ಅಂತ ಅಂದಾಗ, ಅಲ್ರಿ ನಾನು ಬಿಡಬೇಕು ಅಂದ್ಕೊಂಡಿದ್ದೆ, ಇವರಿಷ್ಟು ಮಾತಾಡ್ತಿದ್ದಾರೆ ಅಂದಾಗ ನಾನು ಯಾಕ್ರಿ ಬಿಡಬೇಕು ಅಂತ ಹೇಳಿ ನಡೀರಿ ಆಟೋ ಹಚ್ಚಿರಿ ಅಂತ ಹೇಳಿ ಮನೋಜನ ಆಟೋ ಹಚ್ತಾರೆ. ಇರ್ರಿ ನೀವು ಯಾಕ್ರಿ ಭಯ ಬೀಳ್ತೀರಿ, ಆಟೋ ಅಲ್ವಾ ಹಚ್ತಾ ಇರೋದು, 5 ಡಿಗ್ರಿ ಮನೋಜ ಇಲ್ಲಿ ಇಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ನನಗೆ ಅಂತ ಹೇಳಿ ಆಟೋ ಹತ್ತಿ ಅಲ್ಲಿಂದ ಸ್ಟೇಷನ್ಗೆ ಹೊರಡ್ತಾನೆ. ಈ ಕಡೆ ರೋಹಿಣಿ ಊಟ ತಿಂಡಿ ಏನು ಮಾಡ್ದಿರ ಅವ್ರ ಪಾಡ್ಗೆ ಅವ್ರು ನೆಲದ ಮೇಲೆ ಮಲಗಿರ್ತಾರೆ. ಅದಕ್ಕೆ ಪೂಜಾರು ಎದ್ದೋಳರು, ಊಟನೂ ಮಾಡಿಲ್ಲ ಏನೂ ಇಲ್ಲ, ನೀನು ಯಾಕೆ ಈ ಥರ ಮಲಗಿದ್ದೀಯಾ ಅಂತಂದಾಗ, ಇಲ್ಲ ಅಲ್ಲಿ ಮನೋಜ ಊಟ ಮಾಡಿರ್ತಾರೋ ಇಲ್ಲವೋ, ನಾನು ತುಂಬ ದೊಡ್ಡ ಸುಳ್ಳು ಹೇಳಿದ್ದೀನಿ, ಮನೋಜ್ ಅದನ್ನು ಯಾವ ರೀತಿ ಇದ್ದಾರೆ, ಊಟ ಮಾಡಿದ್ರಾ, ಏನು ಮಾಡ್ತಿದ್ದಾರೆ ಏನೊಂದು ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ, ಏನು ಮಾಡೋದು ಅಂತ ಹೇಳಿ ಈ ಕಡೆ ರೋಹಿಣಿ ಅಂತಾರೆ. ಮತ್ತು ಕಾಲ್ ಮಾಡಿ ಅಂದರೆ, ಇಲ್ಲ ನಾನು ಕಾಲ್ ಮಾಡಲ್ಲ ಅವರೇ ಕಾಲ್ ಮಾಡಲಿ ಅಂತಂದಾಗ, ಅಲ್ಲ ಕಣೆ ನೀನು ತಿಂದ ಇಲ್ವಾ ಅಂಥೇಳಿ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ತಿಂದ್ಬಿಟ್ಟು ತಿಂದಿಲ್ಲ ಅಂತೇಳು, ಅದರಲ್ಲಿ ಏನಿದೆ ಮುಗಿದೋಯ್ತು, ಅವರಮ್ಮ ಸುಮ್ಮನೆ ಬಿಟ್ಬಿಡ್ತಾರ, ಎಬ್ಬಿಸಿ ತುಪ್ಪ ಹಾಕಿ ಚೆನ್ನಾಗಿ ಮಗನಿಗೆ ಊಟ ಮಾಡಿಸಿರ್ತಾರೆ, ನೀನು ಹಿಂಗೆ ಉಪವಾಸ ಇದ್ದರೆ ಹೇಗೆ, ಅದನ್ನ ಎದುರಿಸ್ಬೇಕಾದ್ರೆ ನಿನಗೂ ಒಂದು ಸ್ವಲ್ಪ ಧೈರ್ಯ ಇರಬೇಕಲ್ವಾ, ಅಲ್ಲ ಕಣೆ ಮೋಸ ಮಾಡಿರೋದು ನೀನು ಫೋನ್ ಮಾಡಿ ಮಾತಾಡಬೇಕಲ್ವಾ, ಅವರು ಹೇಗೆ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡ್ತಾರೆ, ನಿಮ್ಮ ಅತ್ತೆ ನಿಮ್ಮ ಮಾವ ನೀನು ಮನೆಯವರೆಲ್ಲ ಇರಬೇಕಾದ್ರೆ, ಎಲ್ಲರೂ ಇರಬೇಕಾದ್ರೇ ಅವರು ಅದೆಂಗೆ ಮೀನಾ ಸೂರ್ಯ ಇಬ್ಬರಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅಂತ ಹೇಳಿ ಅಂದಾಗ, ಈ ಕಡೆ ರೋಹಿಣಿ ಅವ್ರು ಕಾಯ್ತಾ ಇರ್ತಾರೆ ನನ್ನನ್ನು ಅವಮಾನ ಮಾಡೋದಕ್ಕೆ ಮೀನಾ ಸೂರ್ಯ ಅಂತ ಹೇಳಿ ಅಂತಾರೆ. ಅದಕ್ಕೆ ಸಾಕು ಸುಮ್ಮನಿರಿ ಅಂತ ಹೇಳಿ ಈ ಕಡೆ ಪೂಜಾನು ಅಂತಾರೆ. ಸರಿ ಆಯಿತು ನೀನು ಊಟ ಮಾಡು ಅಂತ ಅಂದಾಗ, ಇಲ್ಲ ಕಣೆ ನನಗೆ ಬೇಡ, ನನ್ನ ಮನ್ಸಿಗೆ ತುಂಬ ಬೇಜಾರಾಗಿದೆ, ನನ್ನ ಬಿಟ್ಬಿಡು ಅಂತ ಅಂತಾರೆ. ಅದಕ್ಕೆ ಪೂಜಾ ನನ್ನ ಮಾತು ಕೇಳು ರೋಹಿಣಿ, ನೀನು ಹೋಗೋಕ್ಕಾದ್ರೂ ನಿನಗೆ ಎನರ್ಜಿ ಬೇಕಲ್ವ ಅಂದಾಗ, ಮನೋಜ್ ನನಗೆ ಕಾಲ್ ಮಾಡಿ ಬನ್ನಿ ಅಂತ ಹೇಳಬೇಕು, ಅವರಿಗೆ ನನ್ನ ಮೇಲೆ ಪ್ರೀತಿ ಇರಬೇಕು, ತುಂಬ ಬೆಟ್ಟದಷ್ಟು ಪ್ರೀತಿನ ನಾನು ಅವ್ರಿಗೆ ಕೊಟ್ಟಿದ್ದೀನಿ, ನೀನಿಲ್ಲದೆ ನಾನು ಇಲ್ಲ ರೋಹಿಣಿ, ಬಾ ರೋಹಿಣಿ ಅಂತ ಕರೆದ್ರೇ ನಾನು ಹೋಗೋದು ಅಂತ ಅಂತಾರೆ. ಈ ಕಡೆ ಪೊಲೀಸರೆಲ್ಲ ಮನೋಜಗೆ ಕ್ಲಾಸನ್ನು ತೊಗೊತಾರೆ. ಸಾರಿ ಕೇಳಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲಪ್ಪ ಅಂತ ಮನೋಜ್ ಅಂದಾಗ, ಸಾರಿ ಕೇಳಬೇಕಾ ನಿನಗೆ ನಮ್ಮ ಸಾಹೇಬರು, ಲಾಸ್ಟ್ ಟೈಮ್ ಸಾಹೇಬ್ರನ್ನ ಬೈದಿದ್ದಕ್ಕೆ ನಾನು ಹೆಂಗೆ ಹೊಡೆದೆ ಮರ್ತೋಗ್ಬಿಟ್ಟಿದ್ಯಾ ಅಂತ ಅಂದಾಗ, 5 ಡಿಗ್ರಿ ಮನೋಜ ಇಲ್ಲಿ ನನ್ನ ಮುಟ್ಟಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ಅಂತ ಹೇಳ್ತಾರೆ. ಏನು ಸರ್ ಇವನು ನಿಮ್ಮನ್ನೇ ಸಾರಿ ಕೇಳಿ ಅಂತ ಹೇಳ್ತಾನೆ. ನಿನಗೆ ಒಂದು ಸ್ವಲ್ಪ ಕುಡ್ದಿರೋದೆಲ್ಲ ಹೇಳಿಲಿ,
ಆಮೇಲೆ ವಿಚಾರಿಸ್ಕೊತೀನಿ ನಿಮ್ಮನ್ನು ಅಂತ ಹೇಳಿ ಕಾನ್ಸ್ಟೇಬಲ್ಸ್ ಅಂತಾರೆ. ನನ್ನ ತಮ್ಮಗೆ ಈ ವಿಚಾರ ಗೊತ್ತಾದರೆ ಅಷ್ಟೇ ನಿಮ್ಮನ್ನು, ನನ್ನ ತಮ್ಮಗೆ ಗೊತ್ತಿಲ್ಲದ್ರೆ ಸ್ಟೇಷನ್ನೇ ಇಲ್ಲ, ನನ್ನ ತಮ್ಮನಿಗೆ ಏನಾದರೂ ಗೊತ್ತಾದರೆ ನಿಮಗೆ ಸರಿ ಇರೋದಿಲ್ಲ ಅಂತ ಅಂತಾರೆ. ಅದಕ್ಕೆ ಈ ಕಡೆ ಇನ್ಸ್ಪೆಕ್ಟರು ಯಾವುದು ನಿನ್ನ ಅಡ್ರೆಸ್ಸು, ನಿನ್ನ ಅಡ್ರೆಸ್ ಹೇಳು, ನಿನ್ನ ಅಡ್ರೆಸ್ಗೆ ಹೋಗೋಣ ಅಂತ ಅಂದಾಗ, ಸರ್ ಅಡ್ರೆಸ್ಗೆ ಹೋಗಲ್ಲ ಸರ್, ನಾವೇ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಂತಾನೆ. ಆಗ ಪೊಲೀಸ್ಗೆ ತುಂಬ ಕೋಪ ಬರುತ್ತೆ. ಏನೋ ಹೋದರೆ ಹೋಗಲಿ, ಕುಡ್ದಿದ್ದಾನೆ, ಇಳಿದ ಮೇಲೆ ಕಳ್ಸೋಣ ಅಂತಂದರೆ ನೀ ಇಷ್ಟೊಂದೆಲ್ಲ ಮಾತಾಡ್ತೀರಾ ನನ್ನನ್ನು ಅಂದಾಗ ಕತ್ತಿನ ಪಟ್ಟೆ ಹಿಡ್ಕೊಂಡು ವಾರ್ನಿಂಗ್ ಮಾಡ್ತಾನೆ. ರೀ ಇವನು ಬಟ್ಟೆ ಬಿಚ್ಚಿ ನಿಲ್ಲಿಸ್ರಿ, ಇಲ್ಲಾಂದರೆ ಇವನಿಗೆ ಬುದ್ಧಿ ಬರೋದಿಲ್ಲ ಅಂಥೇಳಿ ಅವನ ಶರ್ಟ್ ಬಿಚ್ಚಿ ಕುಳಿಸ್ತಾರೆ. ಅಲ್ಲೇ ಕುತ್ಕೊಬೇಕು ಕೆಳಗಡೆ ಅಂಥೇಳಿ ಕೆಳಗಡೆನೇ ಕುಳಿಸ್ತಾರೆ. ಈ ಕಡೆ ಅಲ್ಲ ಸರ್ ನಾನು 5 ಡಿಗ್ರಿ ಓದಿದ್ದೀನಿ, ನನ್ನನ್ನು ಶರ್ಟ್ ಬಿಚ್ಚಿ ನಿಲ್ಲಿಸಿದ್ದೀರಲ್ಲ ಸರ್ ಅಂತ ಅಂದಾಗ, ಸಾರಿ ಕೇಳಿ ಅಂತ ಇದೆ. ಈಗ ಸರ್ ಅಂತ ನಿಮ್ಮ ಬಾಯಲ್ಲಿ ಬರ್ತಾ ಇದೆಯಾ ಅಂತ ಹೇಳಿ ಅಂತಾನೆ. ನನ್ನ ತಮ್ಮ ಬರಲಿ ನಿಮಗಿದೆ, ನನ್ನ ತಮ್ಮಗೆ ನೀವೆಲ್ಲ ಈ ಥರ ಶರ್ಟ್ ಬಿಚ್ಚಿ ನಿಲ್ಲಿಸಿದ್ದೀರ ಅಂದರೆ ಅದರ ಕಥೆನೇ ಬೇರೆ ಆಗುತ್ತೆ ಅಂತ ಅಂದಾಗ, ಯಾರ್ರೀ ನಿನ್ನ ತಮ್ಮ, ಏನು ರೀ ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿ ಪೊಲೀಸರು ಬೈತಾ ಇರ್ತಾರೆ. ಈ ಕಡೆ ಮನೋಜ್ನ ಹಿಡ್ದು ಆ ಕಡೆ ತಳ್ಳುತ್ತಾರೆ. ಕೂತ್ಕೊಳ್ರಿ ಸೈಲೆಂಟಾಗಿ ಬಾಯಿ ಮುಚ್ಕೊಂಡು, ಸುಮ್ಮನೆ ಇರೋದಿಲ್ಲ, 5 ಡಿಗ್ರಿ ಅಂತ ಸಾಯ್ತಿರಲಿ ನಮ್ಮನ್ನು ಅಂತ ಹೇಳಿ ಒಂದು ಕಡೆ ಕುಳಿಸ್ತಾರೆ. ಈ ಕಡೆ ಸೂರ್ಯಂದಪ್ಪ ಬಿಸಿ ಕಾಫಿ ಕುಡಿಯಪ್ಪ, ಆವಾಗಲೇ ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿ ರಂಗನಾಥ್ಗೆ ಕಾಫಿ ತಂದು ಕೊಡ್ತಾರೆ. ಈ ಕಡೆ ಬೆಲ್ ಹೊಡೆಯೋ ಸೌಂಡ್ ಬರುತ್ತೆ. ಮನೋಜ್ ಏನೋ ಬಂದಿರ್ತಾನೆ. ನೀವು ಸುಮ್ಮನೆ ತಮಾಷೆಗೆ ಏನಂದರೆ ಅವನ ಹತ್ರ ಮಾತಾಡಬೇಡ, ನೀವಾಗಲೇ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ, ತಮಾಷೆಯಿಂದ ಮಾತಾಡೋ ಅವ್ನ ಮನ್ಸಿಗೆ ನೋವು ಮಾಡಬೇಡ ಕಣೋ ಸೂರ್ಯ, ಪ್ಲೀಸ್ ಕಣೋ ಅಂತ ಹೇಳಿ ರಂಗನಾಥ್ ಅಂತಾನೆ. ಸರಿಯಪ್ಪ ಆಯಿತು ಅಂದಾಗ ಈ ಕಡೆ ಅವರ ಫ್ರೆಂಡು ಬಂದಿರ್ತಾರೆ. ಮನೋಜ ಸ್ಟೇಷನಲ್ಲಿದ್ದಾರೆ ಅಂದ ತಕ್ಷಣವೇ ಯಾಕಪ್ಪ ಏನಾಯಿತು ಅಂತ ಹೇಳಿ ದಯವಿಟ್ಟು ನಿಜ ಹೇಳಿ ಅಂತ ಹೇಳಿ ರಂಗನಾಥ್ ಕೇಳಿದಾಗ ಆಗಿರುವಂಥ ಘಟನೆ ಬಗ್ಗೆ ಎಲ್ಲ ಹೇಳ್ತಾನೆ. ಈ ಥರ ಆಯಿತು, ಸ್ಟೇಷನಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಏನು ಕುಡಿದ್ಬಿಟ್ಟು ಈ ಥರ ಗಲಾಟೆ ಮಾಡಿದ್ರು ಅಂತ ಹೇಳ್ತಾರೆ. ಯಾವ ಸ್ಟೇಷನ್ ಏನು ಅಂತಂದಾಗ ಈ ಥರ ಈ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ, ನಿಮ್ಗೆ ತಿಳಿಸೋಣ ಅಂತ ಹೇಳಿ ಬಂದೆ ಅಂದ ತಕ್ಷಣ ಸುರೇಶ್ ಹೋಗ್ತಾನೆ. ಅಪ್ಪ ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಹೋಗಿ ಮಾತಾಡ್ಕೊಬರ್ತೀನಿ ಅಂದಾಗ ಅವ್ನು ಎತ್ತಿರೋ ತಪ್ಪಿಗೆ ನಾನಲ್ಲಪ್ಪ ಬರಬೇಕು, ಇರಪ್ಪ ನಾನೇ ಬರ್ತೀನಿ ಎಲ್ಲರೂ ಸೇರಿ ಹೋಗೋಣ ಅಂತ ಹೇಳಿ ಮೂವರು ಮಾತಾಡ್ಕೊಂಡು ಸ್ಟೇಷನ್ಗೆ ಹೋಗ್ತಾರೆ. ಈ ಕಡೆ ಸೂರ್ಯ ನಿಮ್ಮ ಜೊತೆಲಿ ಇದ್ದ ತಪ್ಪಿಗೆ ಹೀಗೇನ್ರಿ ಮಾಡೋದು ಅಂತ ಅಂದಾಗ, ಏನೋ ಬೇಜಾರಾಗಿದ್ದಾನೆ ಅಂತೇಳಿ ಸ್ವಲ್ಪ ಕುಡಿಸ್ದೆ, ನನಗೇನು ಗೊತ್ತು ಇಷ್ಟೊಂದು ಕುಡಿತಾರೆ ಅಂತ ಹೇಳಿ ಅಂದಾಗ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಈ ಮೂವರು ಹೋಗಿ ಸ್ಟೇಷನಲ್ಲಿ ಏನು ಮಾತಾಡ್ತಾರೆ ಅಂತ ಹೇಳಿ ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.